ಇಡೀ ರಾಜ್ಯದ ಗಮನ ಸೆಳೆದಿರೋದು ಹಾಸನದಲ್ಲಿ ಉಂಟಾಗ್ತಾ ಇರುವಂತಹ ಹೃದಯಾಘಾತ ಮತ್ತು ಸಾವಿಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಇಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ತನಿಖೆ ಚುರುಕುಗೊಂಡಿದೆ. 50 ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಹೃದಯಾಘಾತದ ಪ್ರಕರಣದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ 50 ಪ್ರಶ್ನೆಗಳಲ್ಲಿ ಏನು ಕಂಡುಕೊಳ್ತಾರೆ, ಯಾವ ರೀತಿ ಪ್ರಶ್ನೆಗಳು ಅನ್ನೋ ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಸಿಗ್ತಾ ಇದೆ. ಕೂಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ಸಮಯಾವಕಾಶವನ್ನು ತಜ್ಞರ ತಂಡ ತೆಗೆದುಕೊಳ್ತಾ ಇದೆ. ಯಾಕಂದರೆ ಸ್ಯಾಂಪಲ್ ಸೈಜ್ ಚಿಕ್ಕದ್ರಲ್ಲಿ ಗೊತ್ತಾಗ್ಬಿಡಲ್ಲ, ನಮ್ಮ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. 100 ಜನ 200 ಜನನ ಒಳಪಡಿಸ್ಬಿಟ್ರೆ ನಿಮಗೆ ಸೊಲ್ಯೂಷನ್ ಸಿಗಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ರಿಸಲ್ಟ್ ಬಂದಂಗೆ ಆಗುತ್ತೆ. ಹೀಗಾಗಿ ಸಮಯ ತೆಗೆದುಕೊಳ್ತಾ ಇದ್ದಾರೆ. ಫೀಲ್ಡ್ ರಿಸರ್ಚ್ ಮುಗಿಸಿ ಆಲ್ಮೋಸ್ಟ್ ಒಂದು ಜುಲೈ 15ನೇ ತಾರೀಕು ವರದಿ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. 15ನೇ ತಾರೀಕಿನ ಒಳಗಡೆ ತನಿಖಾ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಇನ್ನೂ ಒಂದು 9 ದಿನಗಳ ತನಕ ರಿಸರ್ಚ್ ಆಗುತ್ತೆ. DHOಗಳಿಗೆ ಕೂಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ವರ್ಕರ್ಸನ್ನು ಇಟ್ಟಿದ್ದಾರೆ. ಅವರು ಕೆಲವರು ಫೀಲ್ಡಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿ ತನಕ ಹೃದಯಾಘಾತಕ್ಕೆ ಅಸುನೀಗಿದ್ದಾರೆ ಅವ್ರ ಕುಟುಂಬಸ್ಥರನ್ನು ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆಗಳು ಅಂದರೆ, ಮೊದಲೇ ಅನಾರೋಗ್ಯ ಇತ್ತಾ ಇವರಿಗೆ, ಯಾರಿಗೆ ಹೃದಯಾಘಾತ ಆಯಿತು ಅವರಿಗೆ, ಅಥವಾ ಬೇರೆ ಕಾಯಿಲೆ ಇತ್ತು ಅದಕ್ಕೆ ಔಷಧಿ ಪಡಿತಾ ಇದ್ರಂತೆ. ಎಷ್ಟೊಂದು ಸಲ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ. ಸೊ ಸೈಡ್ ಎಫೆಕ್ಟ್ನ ಕಾರಣದ ಸಾವ ಇದು, ಮೆಡಿಕೇಷನ್ಸ್ನಿಂದ ಉಂಟಾದಂತಹ ಸಾವ, ಆಯಾಮದಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಇತ್ತಾ, ಅಂದರೆ ಹಾರ್ಟ್ ಅಟ್ಯಾಕ್ ಯೂಶಲಿ ಅನುವಂಶೀಯ ಅಂತ ಅಂತಾರೆ, ಹೆರಿಡೇಟ್ರಿ ಅದು ಪಾಸ್ ಆಗುತ್ತೆ ಅಂತ, ಆ ಥರದ ಸಮಸ್ಯೆನ ಇದು ಪ್ಯಾಟ್ರನ್ ಸ್ಟಡಿ ಮಾಡ್ತಾ ಇದ್ದಾರೆ. ಬೇಸಿಕಲಿ ಯಾರಿಗಾದರೂ ಹೃದಯಾಘಾತ ಆಗಿತ್ತಾ ಹಿಂದೆ, ಮೊದಲೆಲ್ಲ ಎದೆ ನೋವು ಇದೆ ಅಂತ ಕುಟುಂಬಸ್ಥರಿಗೆ ಏನಾದರೂ ಮುಂಚೆ ಹೇಳ್ಕೊಂಡಿದ್ರ ಯಾವುದಾದ್ರೂ ಟೈಮ್ನಲ್ಲಿ ಅಂತ ಕೇಳಿದಾರಂತೆ. ಮರಣೋತ್ತರ ಪರೀಕ್ಷೆ ಮಾಡಿದರೆ ರಿಪೋರ್ಟನ್ನು ಸಲ್ಲಿಸಿ ಅಂತ. ತುಂಬ ಜನ PM ರಿಪೋರ್ಟ್ ಮಾಡಿಸ್ತಾ ಇಲ್ಲ. ಯಾರು ಮಾಡಿಸಿದ್ದಾರೆ ಅವ್ರ ರಿಪೋರ್ಟನ್ನು ಕೊಡಿ, ನಮಗೆ ಸಹಾಯ ಆಗುತ್ತೆ ಅಂತ ಕೇಳ್ಕೊಂಡಿದ್ದಾರಂತೆ. ಹಾಗೆ ಆಸ್ಪತ್ರೆಗೆ ಹೋದ ಮೇಲೆ ಸಾವಾಗಿರೋದಾ ಅಥವಾ ದಾರಿ ಮಧ್ಯದಲ್ಲೇ ಸಾವಾಗಿತ್ತಾ, ಎದೆ ನೋವು ಕಾಣಿಸ್ಕೊಂಡು ಎಷ್ಟು ಟೈಮ್ಗೆ ಅವ್ರಿಗೆ ಚಿಕಿತ್ಸೆ ಸಿಗೋಕ್ಕೆ ಸಾಧ್ಯ ಆಯಿತು, ಅಥವಾ ಬರೋಷ್ಟೊತ್ತಿಗೆ ಬ್ರಾಡ್ ಡೆತ್ ಅನ್ನೋ ರೀತಿನಲ್ಲಿ ವೈದ್ಯರು ಹೇಳ್ತಾ ಇದ್ರ, ತಿಳಿಸಿ ಅಂತ ಕುಟುಂಬಸ್ಥರನ್ನ ಸಂಪರ್ಕಿಸೋ ಕೆಲಸ, ಆಸ್ಪತ್ರೆಯವ್ರನ್ನ ಸಂಪರ್ಕಿಸೋ ಕೆಲಸವನ್ನು ಈ ರಿಸರ್ಚ್ ಟೀಮ್ ಮಾಡ್ತಾ ಇದೆ. ಆಸ್ಪತ್ರೆಯ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿಯನ್ನು ಕೂಡ ಸಲ್ಲಿಸಿ ಅಂತ ಕೇಳಿದಾರಂತೆ. ಈ ಥರ 50 ಪ್ರಶ್ನೆಗಳನ್ನು ಮುಂದಿಟ್ಟು ಈ ರಿಸರ್ಚ್ ಸಾಗ್ತಾ ಇದೆ. ಇದರಿಂದ ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಸಿಗಬಹುದಾ ಅನ್ನೋದು ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ. 50 ಪ್ರಶ್ನೆಗಳನ್ನು ಕೇಳೋ ಪ್ರಯತ್ನದಲ್ಲಿ ಇದ್ದಾರೆ. ನೋವಲ್ಲಿರ್ತಾರೆ ಕುಟುಂಬದವರು. ಅವರು ಕೆಲವರು ಇದರಲ್ಲೆಲ್ಲ ಇಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ. ಎಷ್ಟು ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಕೂಡ ಆ ಡೇಟಾ ಇಂಪಾರ್ಟೆಂಟೇ, ಗೋಲ್ಡನ್ ಡೇಟಾನೇ ಅದು. ಹೀಗಾಗಿ ಈ ತಜ್ಞರ ತಂಡ ಇನ್ನೊಂದು ಸ್ವಲ್ಪ ಸಮಯಾವಕಾಶವನ್ನು ಕೇಳ್ತಾ ಇದೆ. 15 ದಿನಗಳ ಸಮಯಾವಕಾಶವನ್ನು ಮೊದಲಿಗೆ ತೆಗೆದುಕೊಳ್ಳಲಾಗಿತ್ತು. ಈಗ ಜುಲೈ 15ರ ಒಳಗೆ ಇವರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾವಾಗ್ತಾ ಇದ್ರು. ಹಾಸನ ಅತಿ ಹೆಚ್ಚು ಸುದ್ದಿಯನ್ನು ಮಾಡಿತ್ತು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಒಟ್ಟಿನಲ್ಲಿ ತುರ್ತಾಗಿ ಹೃದಯಾಘಾತದ ಪ್ರಕರಣಗಳಿಗೆ ಬ್ರೇಕ್ ಬೀಳಿಸೋ ನಿಟ್ಟಿನಲ್ಲಿ ರಿಸರ್ಚ್ ತುಂಬ ಕ್ರೂಷಿಯಲ್ ಡೇಟಾವನ್ನು ಒದಗಿಸುತ್ತೆ ಅಂತ. ಏನೇನು ಪ್ರಶ್ನೆಗಳಿಗೆ ಇಲ್ಲಿ ತನಕ ಯಾವ್ಯಾವ ಆಯಾಮದಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ, ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರೋ ಮಾಹಿತಿಗಳೇನು, ಹೃದಯಾಘಾತಕ್ಕೆ ಏನು ಕಾರಣ, ಕಾಸ್ ಆಫ್ ಡೆತ್ತು, ಪ್ಯಾಟ್ರನ್ನು ಹೆಂಗೆ ಡಿಕೋಡ್ ಮಾಡ್ತಾ ಇದೆ ಈ ತಜ್ಞರ ತಂಡ? ಮಮತಾ, ಈಗ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ತಜ್ಞರಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 45ರಿಂದ 50 ವರ್ಷ ಮೇಲ್ಪಟ್ಟ ಹೃದಯಾಘಾತ ಏನು ಆಗಿದ್ದಾರೆ ಅವ್ರಿಗೆ ಬೇರೆ ಬೇರೆ ಕಾಯಿಲೆ ಇತ್ತು ಅಂತೇಳಿ ಒಂದಂಶಗಳನ್ನ ಸಂಗ್ರಹ ಮಾಡ್ಕೊಂಡಿರ್ತಕ್ಕಂಥದ್ದು. 20 ವರ್ಷ 25 ವರ್ಷ ಡೆತ್ ಆಗಿರ್ತದವರಿಗೆ ಏನು ಕೂಡ ಕಾಯಿಲೆಗಳಿಲ್ಲ. ಅವ್ರಿಗೆ ಹೇಗೆ ಡೆತ್ ಆಯ್ತು ಅದನ್ನ ಪತ್ತೆ ಮಾಡ್ಲಿಕ್ಕೆ ಈಗ ಮುಂದಾಗ್ತಾ ಇರುವಂತ. ಜೊತೆಗೆ 30ರಿಂದ 40 ವರ್ಷದ ಒಳಗಡೆ ಇರೋರು ಕೂಡ ಬೇರೆ ಕಾಯಿಲೆ ಇದ್ದಿರೋದ್ರ ಔಷಧಿ ಪಡಿತಾ ಇದ್ರ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಸುಮಾರು 50 ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಸನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಹಾಸನದಲ್ಲಿ ಸ್ಟಡಿ ಆದ ನಂತರ ಹಾಸನದಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಕ್ರಮ ವಹಿಸ್ಬೇಕು, ಇಡೀ ರಾಜ್ಯಾದ್ಯಂತ ಆ ನಿಯಮಗಳನ್ನ ಜಾರಿ ಮಾಡಬೇಕು ಅಂತೇಳಿ ಈಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆರೋಗ್ಯ ಇಲಾಖೆ ಹಾಸನವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ವರದಿ ಕೊಡ್ಲಿಕ್ಕೆ ಈಗ ಸೂಚನೆ ಕೊಟ್ಟಿರುವಂತದ್ದು. 50 ಪ್ರಶ್ನೆಗಳನ್ನ ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಂಡು, ಆಸ್ಪತ್ರೆಗಳಿಂದ ಮಾಹಿತಿಯನ್ನ ಪಡ್ಕೊಂಡು, ಜೊತೆಗೆ ಅವರೇ ಮೆಡಿಕಲ್ ರಿಪೋರ್ಟ್ಗಳಿದ್ರೆ ಆ ಮೆಡಿಕಲ್ ರಿಪೋರ್ಟ್ಗಳನ್ನ ಪರಿಶೀಲನೆ ಮಾಡಿ ಯಾವ ರೀತಿ ನಿಯಂತ್ರಣ ಮಾಡ್ಬೇಕು, ಇದು ಬೇರೆ ಏನಾದ್ರೂ ವೈದ್ಯಕೀಯ ಕಾರಣಗಳಿದ್ವಾ ಅಥವಾ ಜೀವನ ಶೈಲಿ ಇದಕ್ಕೆ ಕಾರಣ ಅನ್ನುವಂಥದ್ರ ಪತ್ತೆ ಹಚ್ಚಿ ನಿಯಂತ್ರಣ ಮಾಡುವಂತ ಕ್ರಮಗಳನ್ನ ಜಾರಿ ಮಾಡಬೇಕು. ಈ ಒಂದು ಆಸ್ತನ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ಒಂದು ನಿಯಮಗಳನ್ನ ಜಾರಿ ಮಾಡಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಈಗ ಸೂಚನೆಯನ್ನ ಕೊಟ್ಟರೆ ತಜ್ಞರು ವರದಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಸುಮಾರು 15ನೇ ತಾರೀಕಿನ ಒಳಗಡೆ ವರದಿಯನ್ನ ಸಲ್ಲಿಸಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಯಾವ ರೀತಿಯಾಗಿ ನಿಯಂತ್ರಣ ಕ್ರಮಗಳನ್ನ ಜಾರಿ ಮಾಡ್ಬೇಕಾಗತ್ತೆ, ಅಲ್ಲಿ ಹೆಚ್ಚಾಗ್ತಾ ಇರೋದಕ್ಕೆ ಏನ್ ಕಾರಣ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ.
ಕಾದ್ ನೋಡ್ಬೇಕಾಗಿದೆ 15ನೇ ತಾರೀಕಿನ ಒಳಗಡೆ. ಅದಕ್ಕೆ ಏನಾದ್ರು ಬೇರೆ ಕಾರಣಗಳಿದೆ ಹೃದಯಾಘಾತಕ್ಕೆ, ಅಥವಾ ಅಲ್ಲಿನ ಜನರ ಜೀವನ ಶೈಲಿನ, ಕುಟುಂಬಸ್ಥರ ಅನುವಂಶಿಯಾಗಿ ಬಂದಿರುವಂತಹ ಕಾಯಿಲೆಗಳ, ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು ಮಮತಾ. ಧನ್ಯವಾದ ಲೋಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.